ಸಾಷ್ಟ ನಮಸ್ಕಾರ ಮಹಾರಾಜ್ಜಿ. ಬುದ್ಧಿ ತಾವು ಏಪ್ರಿಲ್ ಮಾಸದಲ್ಲಿ ವೇಳಾಪುರ ಬೃಹನ್ಮಠ ವತಿಯಿಂದ ವಿವಿಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಿ. ಆ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಎಲ್ಲ ಜನರಿಗೂ ಸದ್ಭಕ್ತರಿಗೂ ಸ್ವಲ್ಪ ಮಾಹಿತಿಯನ್ನು ಕೊಡ್ರಿ ದಯವಿಟ್ಟು. ಶ್ರೀ ಗುರುಭ್ಯೋ ನಮಃ. ಶ್ರೀ ಬೃಹನ್ಮಠ ವೇಳಾಪುರದ ಜ್ಯೇಷ್ಠ ಮಠಾಧಿಪತಿನಾಗಿರಂಥ ಶಟಸ್ಥಲ ಬ್ರಹ್ಮಿ 108 ಸದ್ಗುರು ಮುಕ್ತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 75ನೇ ವರ್ಷದ ಜನ್ಮೋತ್ಸವ ಹಾಗೂ ಈ ಮಠದ ಗದ್ದಿಗೆ ಮೇಲೆ ಕುತ್ಕೊಂಡು 50 ವರ್ಷ ಪೂರ್ಣ ಆಗ್ತಾ ಇದ್ದಾವೆ. ಅದರ ಸಲುವಾಗಿ ಸುವರ್ಣ ಪಟ್ಟಾಭಿಷೇಕ ಮಹೋತ್ಸವ ಇವೆರಡೂ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಎದರ ಸಲುವಾಗಿ ಆಯೋಜನೆ ಮಾಡಲಾಗಿದೆ ಅಂದರೆ, ಸದ್ಗುರು ಮುಕ್ತೇಶ್ವರ ಶಿವಾಚಾರ್ಯರವರು ಸುಮಾರು 50 ವರ್ಷದಿಂದ ಈ ಪಟ್ಟದ ಮೇಲೆ ಪಟ್ಟಾಭಿಷೇಕವನ್ನು ಧಾರಣೆ ಮಾಡಿಕೊಂಡು ಸಂಪೂರ್ಣ ನಾಡಿನ ಭಕ್ತರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಹಾಗೂ ಸಮಾಜದೊಳಗೆ ಇದ್ದಿರುವಂಥ ಎಲ್ಲ ಅಜ್ಞಾನ, ಪಾಖಂಡ ಹಾಗೂ ಅಂಧಶ್ರದ್ಧೆಯನ್ನು ದೂರ ಮಾಡುತ್ತಾ ಸಮಸ್ತ ಸದ್ಭಕ್ತರಿಗೆ ಅವರು ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇರುತ್ತಾರೆ. ಆ ಸಲುವಾಗಿ ಸದ್ಗುರುನ ನಾವು ಎಲ್ಲರೂ ಋಣಿನಾಗಿರೋನು ಅಂತ ಇದು ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು 9 ಏಪ್ರಿಲದಿಂದ 13 ಏಪ್ರಿಲ್ 2026ವರೆಗೂ ನಡೀತಾದೆ. ಹಾಗೂ ಈ ಕಾರ್ಯಕ್ರಮದೊಳಗೆ ವೀರಶೈವ ಲಿಂಗಾಯತ ಸಮಾಜದ ಯಾರು ಪಂಚಾಚಾರ್ಯ ಅಂತ ನಾವು ಎಲ್ಲರೂ ಅವರ ನಾಮಘೋಷವನ್ನು ಮಾಡ್ತಾ ಇರ್ತೀವಿ, ಆ ಜಗದ್ಗುರು ಪಂಚಾಚಾರ್ಯರವರು ಹಾಗೂ ಮಹಾರಾಷ್ಟ್ರದ ಸಮಸ್ತ ಹರಗುರು ಮತ್ತು ಸಾಧು ಸಂತ ಶಿವಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ದಯಪಾಲಿಸುತ್ತಾರೆ. ಅದೇ ಪ್ರಕಾರ ಈ ಕಾರ್ಯಕ್ರಮದೊಳಗೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 4 ರಾಜ್ಯದಿಂದ ಅನೇಕ ಸಂಖ್ಯೆಯಲ್ಲಿ ಭಕ್ತಗಳನ್ನು ಇಲ್ಲಿ ಬಂದು ಅವರು ಗುರುಗಳ ದರ್ಶನವನ್ನು ಪ್ರಾಪ್ತ ಮಾಡ್ತಾ ಇರ್ತಾರೆ. ಈ ಕಾರ್ಯಕ್ರಮದೊಳಗೆ ಒಂದು ವಿಶಿಷ್ಟ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಸದ್ಗುರು ಮುಕ್ತೇಶ್ವರ ಶಿವಾಚಾರ್ಯ ಅವರು ಸದ್ಯ ಕಲಿಯುಗದ ದುಷ್ಪ್ರಭಾವದಿಂದ ಸಮಸ್ತ ನಾಡಿನ ಭಕ್ತರ ಅಂತಃಕರಣದೊಳಗೆ ಅವರ ಜೀವನದೊಳಗೆ ನಾನಾ ಪ್ರಕಾರದಿಂದ ದುಃಖ, ಕಷ್ಟ ಇವು ಎಲ್ಲವನ್ನು ನಿರೀಕ್ಷಣೆಯನ್ನು ಮಾಡಿ ಸಮಸ್ತ ಜನರಿಗೆ ಕಲ್ಯಾಣ ಆಗಬೇಕಂತ ವಿಶ್ವಯಜ್ಞ ಮಹಾಶಾಂತಿ ಹೋಮವನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮದೊಳಗೆ 11 ಹೋಮಕುಂಡ, ಯೋನಿಕುಂಡ ಆಗಿರ್ಬೋದು, ತ್ರಿಕೋಣ ಕುಂಡ ಆಗಿರಬಹುದು, ಪಂಚಾಕಾರ ಕುಂಡ ಆಗಿರ್ಬೋದು, ಈ ಪ್ರಕಾರ 11 ಕುಂಡಗಳು ಇದ್ದಾವೆ. ಆ 11 ಕುಂಡದ ಅನೇಕ ಇಲ್ಲಿ ಫಲಗಳು ನಮಗೆ ಸಿಗುತ್ತಾ ಇರ್ತವೆ. ಅದರ ಸಲುವಾಗಿ ಈ ಒಂದು ಹೋಮದಲ್ಲಿ ಕೂಡ ತಾವೆಲ್ಲರೂ ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕೇಳ್ಕೊತಾ, ಈ ಕಾರ್ಯಕ್ರಮದೊಳಗೆ ತಾವು ಎಲ್ಲರೂ ಸಹ ಕುಟುಂಬ ಸಹ ಪರಿವಾರ ತಾವು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೂ ಸದ್ಗುರುವಿನ ಮತ್ತು ಜಗದ್ಗುರು ಪಂಚಾಚಾರ್ಯರವರ ಎಲ್ಲರದ್ದು ದರ್ಶನವನ್ನು ತಕ್ಕೊಂಡು ನಮ್ಮ ಜೀವನವನ್ನು ಧನ್ಯವನ್ನು ಮಾಡಿಕೊಳ್ಬೇಕಂತ ಎಲ್ಲ ಸಮಸ್ತ ಜನರಿಗೆ ನಿಮಂತ್ರಣ ನೀಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.